ಮೇಷರಾಶಿಗೆ ರವಿಯ ಅನುಕೂಲ, ಶುಕ್ರನ ಅನುಕೂಲ ಎರಡೂ ಇದೆ. ಚೈತನ್ಯದಾಯಕವಾಗಿರ್ತಕ್ಕಂಥ ತಿಂಗಳಾಗಿರ್ತದೆ. 10ನೇ ತಾರೀಕು ನಂತರ ನಿಮ್ಮ ರಾಶೀಶ ಕುಜನು ಸ್ವಕ್ಷೇತ್ರಕ್ಕೆ ಬರ್ತಕ್ಕಂಥದ್ದು, ಅದು ಕೂಡ ಬಹಳ ಒಳ್ಳೆಯ ಫಲವನ್ನು ತರ್ತದೆ. ವ್ಯಯದಲ್ಲಿ ಇರ್ತಕ್ಕಂತಹ ಶನಿಯ ದೋಷ, ವ್ಯಯದಲ್ಲಿ ಇದ್ದಂತಹ ಕುಜನ ದೋಷ ಈ ತಿಂಗಳು ಪರಿಹಾರವಾಗಿ ಮಾನಸಿಕವಾಗಿ ಸ್ವಸ್ಥರಾಗ್ತೀರಿ. ನೀವು ಮೇಷರಾಶಿಯವರು ಸ್ವಭಾವತಃ ಚೈತನ್ಯಶೀಲರು. ಅವರಿಗೆ ದೀರ್ಘವಾಗಿ ಅವರನ್ನು ಸೋಲಿಸಲಿಕ್ಕೂ ಆಗದು, ಮತ್ತು ದೀರ್ಘವಾಗಿ ಅವರನ್ನು ಹಿಡಿದಿಟ್ಟುಕೊಂಡಿರೋಕ್ಕೂ ಆಗೋದಿಲ್ಲ. ಆ ರೀತಿಯ ಒಂದು ಸ್ವಭಾವ. ಆದರೂ ಕೂಡ ವ್ಯಯದಲ್ಲಿ ಇರತಕ್ಕಂತಹ ಶನಿ ಮತ್ತು ಕುಜರ ದೋಷ ಅವರಿಗೂ ಕೂಡ ಒಂದಷ್ಟು ದುಃಖ, ಒಂದಷ್ಟು ಸಂತಾಪ, ಒಂದಷ್ಟು ವೇದನೆ ಅಥವಾ ಗತಶೋಕ ಇತ್ಯಾದಿ ದೋಷಗಳು ಬರಲಿಕ್ಕೆ ಸಾಧ್ಯತೆ ಇರ್ತದೆ. ಅದು ಪರಿಹಾರ ಆಗಿ ಮುಂದೆ ಹೋಗ್ತಕ್ಕಂತಹ ತಿಂಗಳು. ಕುಜ, ರವಿ, ಶುಕ್ರ ಈ ಅನುಕೂಲಕರವಾಗಿ, ಮತ್ತು ಬುಧನೂ ಬರ್ತಾನೆ ಇದೇ ತಿಂಗಳು. ಜನ್ಮಕ್ಕೆ ಬುಧಾದಿತ್ಯ ಯೋಗ ಆಗ್ತದೆ. ಕುಜನೂ ಅನುಕೂಲಕರ. ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಬೆಟರ್ ಆಗ್ತದೆ. ಮಾನಸಿಕವಾಗಿ ಸ್ವಲ್ಪ ಇದ್ದಂತಹ ಒಂದು ಒತ್ತಡ ಸ್ವಲ್ಪ ಕಡಿಮೆ ಆಗ್ತದೆ. ಆಗುತ್ತೆ. ಮನಸ್ಸು ಸ್ವಸ್ಥರಾಗಬೇಕು. ಅದನ್ನು ಬಹಳ ವಿಶೇಷವಾಗಿ ಅನುಭವಿಸ್ತೀರಿ. ನಿದ್ರಾಹೀನತೆಯಿಂದ ಬಳಲ್ತಾ ಇರತಕ್ಕಂಥವರು, ಅವ್ರಿಗೂ ಕೂಡ ಇದೆಲ್ಲ ಪರಿಹಾರ ಆಗ್ತದೆ. ಇದರಿಂದ ಶ್ರೀ ನರಸಿಂಹದೇವರನ್ನು ವಿಶೇಷವಾಗಿ ಸ್ಮರಣೆ, ನಾಮಸ್ಮರಣೆ, ಅಭಿಷೇಕ ಸೇವೆ, ದರ್ಶನ, ಮಹಾ ನರಸಿಂಹ ಕ್ಷೇತ್ರಗಳಿಗೆ, ಮಹಾವರಾಹಸ್ವಾಮಿಯ ಕ್ಷೇತ್ರಗಳಿಗೆ ನಿಮ್ಮ ಊರಿನಲ್ಲಿ ಹತ್ತಿರದಲ್ಲಿ ಇರತಕ್ಕಂತಹ ಕ್ಷೇತ್ರಗಳಿಗೆ ದರ್ಶನ, ಯಥಾಶಕ್ತಿ ಪ್ರದಕ್ಷಿಣೆ, ಈ ರೀತಿಯೆಲ್ಲ ನರಸಿಂಹದೇವರು, ಭೂವರಾಹ ದೇವರನ್ನು ನೀವು ಹೆಚ್ಚು ಪ್ರಾರ್ಥನೆ ಮಾಡಬೇಕು. ಸಂಪದಾಭಿವೃದ್ಧಿ ಆಗ್ತದೆ.